ಸಹಸ್ರಾರಲ್ಲಿ ನಾವಿದೆಯಾ ಇಲ್ವಾ ಗೊತ್ತಾಗೋದು ಹೆಂಗೆ ಕ್ವೆಶ್ಚನು. ಚಾನಲಿಂಗ್ ಆಗುತ್ತೆ, ಇಂಟ್ಯೂಷನ್ಸ್ ಬರುತ್ತೆ, ಇದೆಲ್ಲ ಸಹಸ್ರಾರ ಆಕ್ಟಿವಿಟೀಸ್. ಎಲ್ಲರಿಗೆ ಸೇವೆ ಮಾಡಬೇಕಂತ ಒಂದು ಭಾವನೆ ಬರುತ್ತೋ ಅದು ಈ ಸೇವೆ. ಸೊ ಅವರೇನೋ ಹೇಳಿದ್ರು ಮಾಡಬೇಕು, ಮಾಡಿದ್ರೆ ಬರುತ್ತೆ, ಅದಲ್ಲ. ಆದ್ರೂ ಮಾಡ್ತಾ ಮಾಡ್ತಾ ಒಳಗಿಂದ ಬರಬೇಕು. ಈಗ ಮೈಂಡ್ ಸ್ಟ್ರಾಂಗ್ ಇದೆ ಅಂದರೆ ಅವ್ರು ಮೆಂಟಲಿ ಬ್ಯಾಲೆನ್ಸ್ ಮಾಡ್ತಾರೆ, ಎಮೋಷನಲ್ ಬಾಡಿ ಸ್ಟ್ರಾಂಗ್ ಇಲ್ಲದೇ ಬ್ಯಾಲೆನ್ಸ್ ಮಾಡ್ತಾರೆ. ಒಬ್ಬರು ಎನ್ಲೈಟ್ ಆಗಿದ್ರು ಆದ್ರೂ ಈ ಬ್ಯಾಲೆನ್ಸಸ್ ಅವ್ರಿಗೆ ಗೊತ್ತಿಲ್ಲ, ಅಂದರೆ ಆ ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್. ಇನ್ನೊಬ್ಬರು ಡಿಸ್ಟಿಂಕ್ಷನ್. ಒಂದು ಕ್ಲಾಸು ಹಂಗೆ ಪ್ರಮೋಷನ್ ಆಗ್ತಾ ಹೋಗ್ತಾರೆ ಎಲ್ಲರೂ. ಒಬ್ಬರು ಬ್ರಿಲಿಯಂಟ್ ಆಗಿರ್ತಾರೋ, ಒಬ್ಬರು ಜಸ್ಟ್ ಪಾಸ್ ಆಗ್ತಾ ಇರ್ತಾರೆ, ಆದ್ರೂ ಪ್ರಮೋಷನ್ ಆಗ್ತಾರಲ್ವ. ಆ ಡಿಪೆಂಡೆನ್ಸಿ ಮೇಲೆ, ಆ ಸ್ಕೋರಿಂಗ್ ಮೇಲೆ ನೆಕ್ಸ್ಟ್ ನಿಮಗೆ ಏನಂತ ಆವಾಗ ಗೊತ್ತಾಗುತ್ತೆ ಮೇಲೆ. ಸೊ ಈ ಎಮೋಷ್ನಲ್ ಬ್ಯಾಲೆನ್ಸು, ಮೆಂಟಲ್ ಬ್ಯಾಲೆನ್ಸ್ ಅನ್ನೋದು ಅನುಭವಗಳಿಂದಾನೇ ನಿಮಗೆ ಬರುತ್ತೆ. ಒಬ್ಬರು ಆಲ್ಮೋಸ್ಟ್ 10 to 15 years ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟಿದ್ರು. ನೋ ಡೆತ್ ಅನ್ನೋದಿಲ್ಲ, ಬರೀ ಶರೀರಕ್ಕೆ ಅಂತ ಹೇಳ್ತಾ ಹೇಳ್ತಾ ಬಂದಿದ್ರು. ವೈಫ್ ತೀರೋಗಿದ್ರು, 3 ವರ್ಷ ಆಯಿತು, ಇನ್ನೂ ದುಃಖದಲ್ಲಿದ್ದಾರೆ ಅವರು. ಟೋಟಲ್ ಬ್ರೇಕ್ ಡೌನ್. ಹೋಗ್ಬಿಟ್ರು. 15 ವರ್ಷ ಅವರೆಲ್ಲರಿಗೆ ಆ ಧ್ಯಾನ ಹೇಳ್ಕೊಟ್ಟಿದ್ರು. ಮರಣ ಅನ್ನೋದು ಇಲ್ಲ ಅಂತಾನೂ ಹೇಳಿದ್ರು. ಬಟ್ ಅವ್ರ ಲೈಫಲ್ಲಿ ಒಂದು ಸಿಚುವೇಶನ್ ಬಂದಿದ್ರೆ ಏನಾಯ್ತು, ತಡೆಯೋಕೆ ಆಗ್ತಾ ಇಲ್ಲ. ಅವ್ರು ಕಂಪ್ಲೀಟ್ ಎಮೋಷನಲಿ ಈಸ್ ಬ್ರೋಕನ್. ಆದ್ರೂ ಇಫ್ ಈಸ್ ಇನ್ ಸಹಸ್ರಾರ, ಯು ಡೋಂಟ್ ನೀಡ್ ಟು ಕಮ್ ಬ್ಯಾಕ್. ಸಹಸ್ರಾರ ಅನ್ನೋ ರೀಚ್ ಆಗಿದ್ರೆ ಮುಕ್ತಿ ಅಂದರೆ ಯು ಆರ್ ರಿಲೀವ್ಡ್ ಫ್ರಮ್ ಎರ್ತ್ ಕರ್ಮ. ಹಂಗೆ ಬ್ಯಾಲೆನ್ಸ್ ಏನಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರಿಗೆ. ಇದೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಒಂದು ಪಾಯಿಂಟ್ ತಗೊಂಡು ರಿಸರ್ಚ್ ಮಾಡಿ. ಸಿಚುವೇಶನ್ ಬಂದಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲರ ಹತ್ರ ಒಂದೊಂದು ಡೈಲಿ ಕಲ್ತ್ಕೊಂಡಿದ್ರೆ ಇಲ್ ಬಿ ಜಾಕ್ ಆಫ್ ಆಲ್, ಮಾಸ್ಟರ್ ಆಗಲ್ಲ ನಾವು. ಒಂದೇ ಒಂದು ಪಾಯಿಂಟ್ ತಗೊಂಡಿದ್ರು ಅದನ್ನು ಡೀಪ್ ರಿಸರ್ಚ್ ಮಾಡಿ. ಎಷ್ಟೋ ಇದೆ ಅಲ್ವಾ, ಅನ್ಲಿಮಿಟೆಡ್ ಪಾಯಿಂಟ್ಸ್. ನಿಮಗೆ ಯಾವುದು ಬೇಕೋ ಅದನ್ನ ನೋಡಿ. ಆವಾಗ ನೀವು ಯಾವ ವಿಷಯದಲ್ಲಿ ನೀವು ಫೋಕಸ್ ಮಾಡ್ತಿರೋ ನೇಚರ್ ಕಂಪ್ಲೀಟ್ ಆಗಿ ನಿಮ್ಗೆ ಸಪೋರ್ಟ್ ಕೊಡುತ್ತೆ. ಇದು ಕಲ್ತ್ಕೊಳ್ಳೋಕೆ ಇವ್ರು ರೆಡಿ ಇದ್ದಾರಂತ ಸಿಚುವೇಶನ್ಸ್ ಬರುತ್ತೆ ಆಟೋಮೆಟಿಕ್ ಆಗಿ. ಆ ಥರ ಜನ ಬರ್ತಾರೆ, ಆ ಥರ ಅನುಭವಗಳು ನಿಮಗೆ ಬರುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಮಾಡೋದು ಹಂಗೆ, ಒಂದು ಟಾಪಿಕ್ ತಗೊಂಡು ಅದರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಹೋಗ್ತೀನಿ. ಒಳಗೆ ನಿಮಗೆ ಅನ್ನಿಸ್ತದೆ ಒಂದು ಸ್ಟೇಜ್ ಆದಮೇಲೆ ಸಾಕು ಅಂತ. ಅವಾಗ ನೆಕ್ಸ್ಟ್ ಶಿಫ್ಟ್ ಆಗಿ ಮಧ್ಯದಲ್ಲಿ ಇಂಟರ್ವಲ್ ತಗೊಳ್ಳಿ ಸ್ವಲ್ಪ ದಿವಸ ಯಾವುದು ಬೇಡ ಅಂತ. ದಟ್ ಈಸ್ ಆಲ್ಸೋ ರೈಟ್.